ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಮಣಿಸಿ ಟ್ರೋಫಿ ಗೆದ್ರು ಕೂಡ ಅದಿನ್ನೂ ಭಾರತದ ಪಾಲಾಗಿಲ್ಲ. ಬಿಸಿಸಿಐ ಟ್ರೋಫಿ ಕೊಡಬೇಕು ಅಂತ ನಕ್ವಿಗೆ ಕಳ್ಳ ಬಿಡ್ರಿ ಅವನು ಕಳ್ಳ ಅವನು ಕಳ್ಳನ ನೀನು ಕೇಳ್ತೀರಿ. ಈ BCCI ICC ಏನೋ ಗನಂದಾರಿ ನಮ್ದಿಂದ ದುಡ್ಡಿಂದಾನೇ ICC ಕ್ರಿಕೆಟ್ ಉಳ್ಕೊಂಡಿರೋದು ಈ ಪ್ರಪಂಚದಲ್ಲಿ. ಆ ಸೋ ಕಾಲ್ಡ್ ಗ್ರೇಟ್ ICC ಅದೇನೋ ಅಮಿತ್ ಶಾ ಮಗ ಏನಪ್ಪ ಮಾಡ್ತಿದ್ದೀಯಾ ನೀನು ಅಂತ ಯಾವನಾರೊಬ್ಬ ಕೇಳಬೇಕು. ಬ್ಯಾನ್ ಮಾಡ್ರಿ ಪಾಕಿಸ್ತಾನನ ಕ್ರಿಕೆಟಿಂದ, ಬ್ಯಾನ್ ಮಾಡಿ, ಅವರು ಇರಬೇಕು, ಕಿತ್ ಬಿಸಾಕಿ ಅವ್ರನ್ನ. ಅವ್ರು ಯಾವನ ಜೊತೆನೂ ಕ್ರಿಕೆಟ್ ಆಡ್ಬೇಡ, ಅವ್ರ ಊರಲ್ಲಿ ಆಡ್ಕೊಳ್ಳಿ ಅವರು ಗ್ರೌಂಡಲ್ಲಿ ಆಡ್ಕೊಂಡು. ಇನ್ನು ಪಂಜಾಬ್ ಅದ್ಯಾವುದೋ ಶಹಬಾಜ್ ನವಾಜ್ ಶರೀಫ್ ಅಲ್ಲಪ್ಪ, ಶಹಬಾಜ್ ಅವನು ಕ್ರಿಕೆಟರ್, ಯಾರೋ ನವಾಜೋ ಏನೋ ಶಹಬಾಜ್ ಸರ್ಫರಾಜ್ ನವಾಜೋ ಏನೋ ಹತ್ರ ಅವ್ರದ್ದು. ಅವ್ನನ್ನ ಕೈ ಬಿಟ್ಬಿಟ್ಟಿದಾರಂತೆ ಟೀಮಿಂದ. ಅದಕ್ಕೆ ಅವ್ರು ಯಾರೋ ಕಾಂಗ್ರೆಸ್ ಲೀಡರ್ ಅಂತ ಹೇಳಿದ್ರು, ಶಮಾ ಮೊಹಮ್ಮದ್ ಅಂತ. ಆ ಅಮ್ಮಂಗೆ ಅದೇ ಕೆಲಸ. ಅವಾಗ ಅದೇನೋ ಇನ್ನೊಬ್ರಿಗೆ ಯಾರಿಗೂ ಹಂಗೆ ಮಾಡಿದ್ಲು, ಕೊಹ್ಲಿಗೂ ಹಂಗೆ ಮಾಡಿದ್ಲು, ಮತ್ತು ಇವ್ರಿಗೆ ಗಂಭೀರ್ಗೂ ಹಂಗೆ ಮಾಡಿದ್ಲು. ಗಂಭೀರಲ್ಲ, ಇವನಿಗೆ ಇನ್ನೊಬ್ಬ ಕ್ರಿಕೆಟರ್ಗೂ ಅದೇ ಏನೋ ಹೇಳಿದ್ಲು ಅವರು, ಅವಮ್ಮ ಮೇಡಮ್. ಅವನನ್ನು ಮುಸ್ಲಿಂ ಅಂತ ಕೈ ಬಿಟ್ಟಿದ್ದಾರೆ ಅಂತ. ಅದರಲ್ಲೇ ಸಿರಾಜ್ ಇದ್ದಾನೆ ಅದೇ ಟೀಮಲ್ಲಿ, ಮುಸ್ಲಿಂ ಅಂತ ಕೈ ಬಿಟ್ಟಂತೆ. ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸಲ್ಲಿ ತಲೆ ಕೆಟ್ಟೋಗ್ಬಿಟ್ಟಿದೆ ಕೆಲವ್ರಿಗೆಲ್ಲ. ಅವ್ರ ಕೆಲಸ ಏನು ಅಂದರೆ, ನಾನು ಹೇಳಿದ್ನಲ್ಲ ಅವಾಗ ಸ್ಟ್ಯಾಂಡರ್ಡು, ಅದನ್ನು ಫಾಲೋ ಮಾಡಬೇಕು. ಶಿವಕುಮಾರು ವ್ಯಕ್ತಿ ಪೂಜೆ ಬೇಡ ಅಂತಾರೆ. ಏನು ಸಾಹೇಬ್ರೆ ನೀವು, ವ್ಯಕ್ತಿ ಪೂಜೆ ಕಾಂಗ್ರೆಸ್ಸಿನ ಮೊದಲ ಮಂತ್ರ ರೀ. ಗಣೇಶನ ಪೂಜೆ ಯಾವುದು? ಎಲ್ಲ ಪೂಜೆಗಳಿಗೆ ಮೊದಲು ಗಣೇಶನ ಪೂಜೆ. ಹಾಗೆ ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಮೊದಲ ಪೂಜೆ. ವ್ಯಕ್ತಿ ಪೂಜೆ ಇಲ್ದಿದ್ರೆ ಕಾಂಗ್ರೆಸ್ ಅಲ್ಲಿ ಡಮಾರ್ ಅವನು ಸತ್ತ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದಲ್ಲಿ 13,000 ಕೋಟಿ ವಂಚನೆ ಆರೋಪಿಯಾಗಿರುವ ವಜದ ವ್ಯಾಪಾರಿ ಮೆಹುಲ್ ಚೋಕ್ಸಿಯನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಬೆಲ್ಜಿಯಂ ಕೋರ್ಟ್ ಸಮ್ಮತಿಸಿದೆ. ಈ ಬೆನ್ನಲ್ಲೇ ಮುಂಬೈನ ಆರ್ಥರ್ ರೋಡ್ ಜೈಲ್ ಸಜ್ಜಾಗಿದೆ. ಒಳಾಂಗಣದ ಫೋಟೋವನ್ನು ಕೂಡ ವೈರಲ್ ಆಗಿದೆ. ಟಿವಿ, ವೆಸ್ಟರ್ನ್ ಟಾಯ್ಲೆಟ್, ವಾಶ್ರೂಮ್, ಪ್ಯಾಸೇಜು, ಸೊಳ್ಳೆ ಪರದೆ, ಟ್ಯೂಬ್ ಲೈಟು, ಸೀಲಿಂಗ್ ಫ್ಯಾನು, CCTV ಎಲ್ಲ ಇದೆಯಂತಪ್ಪ. ಕಾಸು ಹೊಡೆದ್ರು ಹಿಂಗೆ ಹೊಡೆದು ಒಳಗೆ ಹೋಗ್ಬೇಕಪ್ಪ ನೀಟಾಗಿ. ಪಾಪ ದರ್ಶನ್ ಒಂದು ಹಾಸಿಗೆ ಒಂದು ಎಂಬು ಕೊಡಲ್ಲ ಅಂತೀರಿ. ಕಳ್ಳ ಇವನು. 13,000 ಕೋಟಿ ತಿಂದಿರೋ ಅಂಥ ಕಂತ್ರಿಗೆ ಇವೆಲ್ಲ ಕೊಡ್ಬೇಕಂತೆ ಜೈಲಲ್ಲಿ. ಅದನ್ನು ಕೋರ್ಟ್ ಮುಂದೆ ಇಟ್ಟಿದ್ದಲ್ಲ ಸರ್, ಅದೇ ಹೇಳಿದ್ದು ಇದೆಲ್ಲ ಕೊಡ್ಬೇಕಂತೆ. ದಾರಿಲಿ ಬರ್ತಾ ಅಲ್ಲೇ ವಿಮಾನದನ್ನು ಸ್ವಲ್ಪ ಕೆಳಗೆ ಇಳಿಸ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಕೆಳಗೆ ತಳ್ಳೋದು ಬಿಟ್ಬಿಟ್ಟು ಇವನು ಕರ್ಕೊಂಬೇರೆ ಬರ್ರಿ, ಕೆಲಸವಿಲ್ಲ. ಇವನಿಗೆ ವಿಷ ಹಾಕಿ ಸಾಯಿಸ್ಬೇಕಾಗಿರೋದು. ಎಸ್.